ಆಮೇಲೆ SIT ನ ಮುಚ್ಚಕ್ಕೆ ಬರಕ್ 13ನೇ ಪಾಯಿಂಟ್ ಅಲ್ಲಿ ಏನೂ ಸಿಕ್ಕಿಲ್ಲ. ಯಾಕೆ ಸಿಗ್ಬೇಕು? ಆಗ್ಯದ ಪ್ರತಿ ಒಂದು ಪಾಯಿಂಟ್ ಅಲ್ಲಿ ಪಳೆ ಒಳಗೆ ಸಿಗಬೇಕು ಅಂತ ಇದೆಯಾ? DNA ಟೆಸ್ಟ್ ಅನ್ನ ಈ ಸ್ಕೆಲಿಟಲ್ ಹ್ಯೂಮನ್ ರಿಮೇನ್ ಜೊತೆ ಮ್ಯಾಚ್ ಆಗಬೇಕು. ಫಾರೆನ್ಸಿಕ್ ಅದನ್ನ ಮ್ಯಾಚಿಂಗ್ ಅಂತ ಅಪ್ರಾಕ್ಸಿಮೇಟ್ ಮ್ಯಾಚಿಂಗ್ ಅಂತ ಕೊಟ್ರೆ ಅವ್ರದೇ ಹೆಣ ಅಂತ ಗೊತ್ತಾಗುತ್ತೆ. ಯಾವ ಕಾರಣಕ್ಕೆ ಅವ್ರು ಧರ್ಮಸ್ಥಳಕ್ಕೆ ಬಂದಿದ್ರು, ಇವ್ರ ಕಂಪ್ಲೇಂಟ್ ಮಿಸ್ಸಿಂಗ್ ಯಾಕಾಯ್ತು, ಯಾರು ಈತನ ಊತ ಹಾಕಿದ್ದು, ಯಾವಾಗ ಊತ ಹಾಕಿದ್ದು, ಯಾವ ವರ್ಷ, ಯಾವ ತಿಂಗಳು, ಯಾವ ದಿನ, ಭೀಮನೆ ಊತ ಹಾಕದ್ನ ಬೇರೆಯವರು ಊತ ಹಾಕದ್ರ ಎಲ್ಲವನ್ನು ಪರಿಶೀಲನೆ ಮಾಡ್ಬೇಕಾಗತ್ತೆ. ಏನು ಪರಿಶೀಲನೆ ಮಾಡಿದಾರ? 9 ಸ್ಕೆಲಿಟನ್ಸ್ ನ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಪೆಂಡಿಂಗ್ ಇಟ್ಕೊಂಡು SIT ಕ್ಲೋಸ್ ಮಾಡ್ತಾರಂತಾರೆ. ಹೊಟ್ಟೆಗೆ ಅನ್ನ ತಿಂತೀರಾ, ಗಲೀಜ್ ತಿಂತೀರಾ ನೀವು? ಇನ್ನೆಷ್ಟು ಕೊಲೆಗಾರರು ನಿಮ್ಮ ಬಾಯಿಗೆ, ನಿಮ್ಮ ಕಚೇರಿಗೆ, ನಿಮ್ಮ ಚಾನೆಲ್ಗೆ ಬ್ರೀಫ್ ಕೇಸ್ಗಳನ್ನ ಕಳಿಸಿದ್ರೆ ಈ ಏಲ್ ತಿಂದು ಕೆಲಸ ಮಾಡ್ತೀರಾ ನೀವೆಲ್ಲ? ಇದನ್ನು ಹೇಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಹೇಳಿಲ್ಲ ಅಂದ್ರೆ ವಿಧಿನೇ ಇಲ್ಲ. ನಿಮಗೆ ಮಾಹಿತಿ ಕೊಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಗ್ರೌಂಡ್ ರಿಪೋರ್ಟ್ ಕೊಡಕ್ಕಾಗಿಲ್ಲ ಬಂದಿರೋ ಸುಳ್ಳು ಮಾಹಿತಿಯನ್ನು ಕೊಟ್ಟು ಕ್ಯಾಕರ್ಸ್ ಕೂಸ್ಕೊಳೋ ಅಂತ ಕೆಲಸ ಯಾಕೆ ಮಾಡ್ತೀರಾ? ನೀವೇನೇ ಪ್ರೊಟೆಕ್ಟ್ ಮಾಡಿ, ಯಾವುದೇ ಪ್ರೊಟೆಕ್ಟ್ ಮಾಡಿ, ಕೊಲೆಗಾರನ್ನ ನೋಟಿಸ್ ಕೊಟ್ಟು ತನಿಖೆ ಮಾಡಿ ಎಸ್ಟಾಬ್ಲಿಷ್ ಅಂತೂ SIT ಮಾಡೇ ಮಾಡುತ್ತೆ. ಅಲ್ಲಿವರೆಗೂ ನಾವು ಯಾರೂ ಬಿಡೋದಿಲ್ಲ. ಅಕಸ್ಮಾತ್ ಸಿದ್ದರಾಮಯ್ಯನ ಮೇಲೆ ಹಿಂದೂ ವಿರೋಧಿ ಅಂತ ಏನಾದ್ರು ನೀವುಗಳು ಷಡ್ಯಂತ್ರ ಮಾಡಿ ಮುಚ್ಚಕ್ ಬಂದ್ರೆ ಕಾಂಗ್ರೆಸ್ 2028ಗೆ ತಗೊಳದೆ ದ ಕಾಂಗ್ರೆಸ್ ವಿಲ್ ನಾಟ್ ಇವನ್ ಗೇನ್ 37 ಸೀಟು. 137 ಸೀಟಲ್ಲಿ 100 ಸೀಟ್ ಡಮಾರು. ಬರೀ 37 ಸೀಟ್ಗಿಂತ ಕಡಿಮೆ ಮಟ್ಟಕ್ಕೆ ಕಾಂಗ್ರೆಸ್ ಗೆಲ್ಲುತ್ತೆ. ನೀವೇನಾದ್ರೂ ಅನ್ಯಾಯ ಮಾಡಿದ್ರೆ ಈ SIT ಮುಖಾಂತರ. ಆಮೇಲೆ SIT ನ ಮುಚ್ಚಕ್ಕೆ ಬರಕ್ 13ನೇ ಪಾಯಿಂಟ್ ಅಲ್ಲಿ ಏನೂ ಸಿಕ್ಕಿಲ್ಲ. ಯಾಕೆ ಸಿಗ್ಬೇಕು? ಆಗ್ಯದ ಪ್ರತಿ ಒಂದು ಪಾಯಿಂಟ್ ಅಲ್ಲಿ ಪಳೆ ಒಳಗೆ ಸಿಗಬೇಕು ಅಂತ ಇದೆಯಾ? ಆ ಪಳೆ ಒಳಗೆಗಳು ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಅಲ್ಲಿಂದ ಕೆಳಗಡೆ ಹೋಗಿರ್ಬೋದು, ಆ ಸೋರ್ಸ್ ಜಾಗಕ್ಕಿಂತ ಪಕ್ಕದಲ್ಲಿ ಇರ್ಬೋದು. ನಾವು ಅದಕ್ಕೆ ಟೆಕ್ನಾಲಜಿನ ಬಳಸು ಅಂತ ಹೇಳಿದ್ವಿ. ಟೆಕ್ನಾಲಜಿ ಬಳಸು ಅಂತಂದ್ರೆ ಯಾವ್ದೋ ಕಿತ್ತೋಗಿರೋ ಡ್ರೋನ್ ನ ತಗೊಂಬಂದು ಒಂದು 10,000 ರೂಪಾಯಿ 20,000 ರೂಪಾಯಿ ಖರ್ಚು ಮಾಡಿ ನೀವುಗಳು ಆಡೋ ಡ್ರಾಮಾ ನಮಗೆ ಗೊತ್ತಾಗಲ್ವಾ? ಆಸ್ ಸ್ಪೋಕನ್ ಟು ಹೈದರಾಬಾದ್ ಕಂಪನಿಯವ್ರ ಜೊತೆ ಮಾತಾಡಿದ್ದೀನಿ. ದಟ್ ಮಿನಿಮಮ್ ವಿಲ್ ಸ್ಟಾರ್ಟ್ ವಿತ್ 50 lakhs, 50 ಲಕ್ಷಕ್ಕಿಂತ ಕಡಿಮೆ ಇಲ್ಲ. ಈ ಡ್ರೋನ್ ನ ಮತ್ತೆ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡಕ್ಕೆ ಫೈನಾನ್ಷಿಯಲ್ ಸ್ಯಾಂಕ್ಷನ್ಸ್ ಆಗಿದೆಯಾ? ಯಾವ ಕಂಪನಿ ಅವ್ರಿಗೆ ನೀವು ಸ್ಕ್ಯಾನಿಂಗ್ ಮಾಡಕ್ಕೆ ಕಾಂಟ್ರಾಕ್ಟರ್ ನ ಕೊಟ್ಟಿದ್ದೀರಾ? ಯಾವ ಕಿತ್ತೋಗಿರೋ ಡ್ರೋನ್ ತಗೊಂಡ್ಬಂದು ನಮ್ಗೆಲ್ಲ ಗೂಬೆ ಕೂರಿಸ್ತಾ ಇದ್ದೀರಾ? ಭೀಮಾ ನಿಯತ್ತಾಗಿದ್ದಾನೆ ಅಂತ 9 ಪಳೆ ಉಳಿಕೆ 1 to 13 ಬಿಟ್ಟವರೆಗೂ 9 ಪಳೆ ಉಳಿಕೆ ಸಿಕ್ಕಿದೆ. ಅದು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, DNA ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಆ ಪಳೆ ಉಳಿಕೆಯನ್ನು ತಗೊಂಡ್ಬಂದು ಸಿದ್ದರಾಮಯ್ಯ ಅವರ CM ಆಫೀಸಲ್ಲಿ ಮಾಡ್ಕೊಂತೀರಾ? ಸಂಬಂಧಪಟ್ಟವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ? ಹ್ಯಾಂಡ್ ಓವರ್ ಮಾಡಬೇಕು ಅಂತಂದ್ರೆ ನೀವು SIT ಅವರು ಪೊಲೀಸ್ ಇಲಾಖೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. 9 ಪಳೆ ಉಳಿಕೆ ಸಿಕ್ಕಿದೆ. ಆಮೇಲೆ ಫಾರೆನ್ಸಿಕ್ ಮತ್ತೆ DNA ಅವರು ಎಸ್ಟಾಬ್ಲಿಷ್ ಮಾಡಬೇಕು. ಇದೆಷ್ಟು ವರ್ಷ ಹಳೇದು. ಆಮೇಲೆ SIT ನ ಮುಚ್ಚಕ್ಕೆ ಬರಕ್ 13ನೇ ಪಾಯಿಂಟ್ ಅಲ್ಲಿ ಏನೂ ಸಿಕ್ಕಿಲ್ಲ. ಯಾಕೆ ಸಿಗ್ಬೇಕು? ಆಗ್ಯದ ಪ್ರತಿ ಒಂದು ಪಾಯಿಂಟ್ ಅಲ್ಲಿ ಪಳೆ ಒಳಗೆ ಸಿಗಬೇಕು ಅಂತ ಇದೆಯಾ? DNA ಟೆಸ್ಟ್ ಅನ್ನ ಈ ಸ್ಕೆಲಿಟಲ್ ಹ್ಯೂಮನ್ ರಿಮೇನ್ ಜೊತೆ ಮ್ಯಾಚ್ ಆಗಬೇಕು. ಫಾರೆನ್ಸಿಕ್ ಅದನ್ನ ಮ್ಯಾಚಿಂಗ್ ಅಂತ ಅಪ್ರಾಕ್ಸಿಮೇಟ್ ಮ್ಯಾಚಿಂಗ್ ಅಂತ ಕೊಟ್ರೆ ಅವ್ರದೇ ಹೆಣ ಅಂತ ಗೊತ್ತಾಗುತ್ತೆ. ಯಾವ ಕಾರಣಕ್ಕೆ ಅವ್ರು ಧರ್ಮಸ್ಥಳಕ್ಕೆ ಬಂದಿದ್ರು, ಇವ್ರ ಕಂಪ್ಲೇಂಟ್ ಮಿಸ್ಸಿಂಗ್ ಯಾಕಾಯ್ತು, ಯಾರು ಈತನ ಊತ ಹಾಕಿದ್ದು, ಯಾವಾಗ ಊತ ಹಾಕಿದ್ದು, ಯಾವ ವರ್ಷ, ಯಾವ ತಿಂಗಳು, ಯಾವ ದಿನ, ಭೀಮನೆ ಊತ ಹಾಕದ್ನ ಬೇರೆಯವರು ಊತ ಹಾಕದ್ರ ಎಲ್ಲವನ್ನು ಪರಿಶೀಲನೆ ಮಾಡ್ಬೇಕಾಗತ್ತೆ. ಏನು ಪರಿಶೀಲನೆ ಮಾಡಿದಾರ? 9 ಸ್ಕೆಲಿಟನ್ಸ್ ನ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಪೆಂಡಿಂಗ್ ಇಟ್ಕೊಂಡು SIT ಕ್ಲೋಸ್ ಮಾಡ್ತಾರಂತಾರೆ. ಹೊಟ್ಟೆಗೆ ಅನ್ನ ತಿಂತೀರಾ, ಗಲೀಜ್ ತಿಂತೀರಾ ನೀವು? ಇನ್ನೆಷ್ಟು ಕೊಲೆಗಾರರು ನಿಮ್ಮ ಬಾಯಿಗೆ, ನಿಮ್ಮ ಕಚೇರಿಗೆ, ನಿಮ್ಮ ಚಾನೆಲ್ಗೆ ಬ್ರೀಫ್ ಕೇಸ್ಗಳನ್ನ ಕಳಿಸಿದ್ರೆ ಈ ಏಲ್ ತಿಂದು ಕೆಲಸ ಮಾಡ್ತೀರಾ ನೀವೆಲ್ಲ? ಇದನ್ನು ಹೇಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಹೇಳಿಲ್ಲ ಅಂದ್ರೆ ವಿಧಿನೇ ಇಲ್ಲ. ನಿಮಗೆ ಮಾಹಿತಿ ಕೊಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಗ್ರೌಂಡ್ ರಿಪೋರ್ಟ್ ಕೊಡಕ್ಕಾಗಿಲ್ಲ ಬಂದಿರೋ ಸುಳ್ಳು ಮಾಹಿತಿಯನ್ನು ಕೊಟ್ಟು ಕ್ಯಾಕರ್ಸ್ ಕೂಸ್ಕೊಳೋ ಅಂತ ಕೆಲಸ ಯಾಕೆ ಮಾಡ್ತೀರಾ? ನೀವೇನೇ ಪ್ರೊಟೆಕ್ಟ್ ಮಾಡಿ, ಯಾವುದೇ ಪ್ರೊಟೆಕ್ಟ್ ಮಾಡಿ, ಕೊಲೆಗಾರನ್ನ ನೋಟಿಸ್ ಕೊಟ್ಟು ತನಿಖೆ ಮಾಡಿ ಎಸ್ಟಾಬ್ಲಿಷ್ ಅಂತೂ SIT ಮಾಡೇ ಮಾಡುತ್ತೆ. ಅಲ್ಲಿವರೆಗೂ ನಾವು ಯಾರೂ ಬಿಡೋದಿಲ್ಲ. ಅಕಸ್ಮಾತ್ ಸಿದ್ದರಾಮಯ್ಯನ ಮೇಲೆ ಹಿಂದೂ ವಿರೋಧಿ ಅಂತ ಏನಾದ್ರು ನೀವುಗಳು ಷಡ್ಯಂತ್ರ ಮಾಡಿ ಮುಚ್ಚಕ್ ಬಂದ್ರೆ ಕಾಂಗ್ರೆಸ್ 2028ಗೆ ತಗೊಳದೆ ದ ಕಾಂಗ್ರೆಸ್ ವಿಲ್ ನಾಟ್ ಇವನ್ ಗೇನ್ 37 ಸೀಟು. 137 ಸೀಟಲ್ಲಿ 100 ಸೀಟ್ ಡಮಾರು. ಬರೀ 37 ಸೀಟ್ಗಿಂತ ಕಡಿಮೆ ಮಟ್ಟಕ್ಕೆ ಕಾಂಗ್ರೆಸ್ ಗೆಲ್ಲುತ್ತೆ. ನೀವೇನಾದ್ರೂ ಅನ್ಯಾಯ ಮಾಡಿದ್ರೆ ಈ SIT ಮುಖಾಂತರ. ಆಮೇಲೆ SIT ನ ಮುಚ್ಚಕ್ಕೆ ಬರಕ್ 13ನೇ ಪಾಯಿಂಟ್ ಅಲ್ಲಿ ಏನೂ ಸಿಕ್ಕಿಲ್ಲ. ಯಾಕೆ ಸಿಗ್ಬೇಕು? ಆಗ್ಯದ ಪ್ರತಿ ಒಂದು ಪಾಯಿಂಟ್ ಅಲ್ಲಿ ಪಳೆ ಒಳಗೆ ಸಿಗಬೇಕು ಅಂತ ಇದೆಯಾ? ಆ ಪಳೆ ಒಳಗೆಗಳು ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಅಲ್ಲಿಂದ ಕೆಳಗಡೆ ಹೋಗಿರ್ಬೋದು, ಆ ಸೋರ್ಸ್ ಜಾಗಕ್ಕಿಂತ ಪಕ್ಕದಲ್ಲಿ ಇರ್ಬೋದು. ನಾವು ಅದಕ್ಕೆ ಟೆಕ್ನಾಲಜಿನ ಬಳಸು ಅಂತ ಹೇಳಿದ್ವಿ. ಟೆಕ್ನಾಲಜಿ ಬಳಸು ಅಂತಂದ್ರೆ
ಯಾವ್ದೋ ಕಿತ್ತೋಗಿರೋ ಡ್ರೋನ್ ನ ತಗೊಂಬಂದು ಒಂದ್ 10,000 ರೂಪಾಯಿ 20,000 ರೂಪಾಯಿ ಖರ್ಚು ಮಾಡಿ ನೀವುಗಳು ಆಡೋ ಡ್ರಾಮಾ ನಮಗ್ ಗೊತ್ತಾಗಲ್ವಾ? ಆಸ್ ಸ್ಪೋಕನ್ ಟು ಹೈದರಾಬಾದ್ ಕಂಪನಿ ಅವ್ರ ಜೊತೆ ಮಾತಾಡಿದ್ದೀನಿ. ದಟ್ ಮಿನಿಮಮ್ ವಿಲ್ ಸ್ಟಾರ್ಟ್ ವಿತ್ 50 lakhs, 50 ಲಕ್ಷಕ್ಕಿಂತ ಕಡಿಮೆ ಇಲ್ಲ. ಈ ಡ್ರೋನ್ ನ ಮತ್ತೆ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡಕ್ಕೆ ಫೈನಾನ್ಷಿಯಲ್ ಸ್ಯಾಂಕ್ಷನ್ಸ್ ಆಗಿದೆಯಾ? ಯಾವ ಕಂಪನಿ ಅವ್ರಿಗೆ ನೀವು ಸ್ಕ್ಯಾನಿಂಗ್ ಮಾಡಕ್ಕೆ ಕಾಂಟ್ರಾಕ್ಟರ್ ನ ಕೊಟ್ಟಿದ್ದೀರಾ? ಯಾವ ಕಿತ್ತೋಗಿರೋ ಡ್ರೋನ್ ತಗೊಂಡ್ಬಂದು ನಮ್ಗೆಲ್ಲ ಗೂಬೆ ಕೂರಿಸ್ತಾ ಇದ್ದೀರಾ? ಭೀಮಾ ನಿಯತ್ತಾಗಿದ್ದಾನೆ ಅಂತ 9 ಪಳೆಯುಳಿಕೆ 1 to 13 ಬಿಟ್ಟವರೆಗೂ 9 ಪಳೆಯುಳಿಕೆ ಸಿಕ್ಕಿದೆ. ಅದು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, DNA ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಆ ಪಳೆಯುಳಿಕೆ ತಗೊಂಡ್ಬಂದು ಸಿದ್ದರಾಮಯ್ಯ ಅವರ CM ಆಫೀಸಲ್ಲಿ ಮಾಡ್ಕೊಂತೀರಾ? ಸಂಬಂಧಪಟ್ಟವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ? ಹ್ಯಾಂಡ್ ಓವರ್ ಮಾಡಬೇಕು ಅಂತಂದ್ರೆ ನೀವು SIT ಅವರು ಪೊಲೀಸ್ ಇಲಾಖೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. 9 ಪಳೆಯುಳಿಕೆ ಸಿಕ್ಕಿದೆ. ಆಮೇಲೆ ಫಾರೆನ್ಸಿಕ್ ಮತ್ತೆ DNA ಅವರು ಎಸ್ಟಾಬ್ಲಿಷ್ ಮಾಡಬೇಕು. ಇದು ಎಷ್ಟು ವರ್ಷ ಹಳೇದು?